ಎಲ್ಲರೂ ಹೇಗಿರ್ತಾ ಇದ್ದೀರಾ ಗಾಯ್ಸ್? ಐ ಹೋಪ್ ಎಲ್ಲರೂ ಸೂಪರ್ ಆಗಿನೇ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸೂಪರ್ ಆದ ಮೂವಿಯನ್ನ ನೋಡೋದಿಕ್ಕೆ ತುಂಬಾನೇ ವರ್ಷಗಳ ಕಾಲ ಹಿಂದಕ್ಕೆನೆ ಹೋಗ್ತಾ ಇದೀವಿ. ಅಂದ್ರೆ ಸರಿಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಯಾವ ರೀತಿ ಇರ್ತಾ ಇತ್ತು, ಬೇರೆ ಗ್ರಹದಿಂದ ನಮ್ಮ ಗ್ರಹಕ್ಕೆ ಬಂದಿರ್ತಾ ಇರೋ ಜನರು ಏನೇನೆಲ್ಲ ಮಾಡಿರ್ತಾ ಇದ್ದಾರೆ, ಅಲ್ಲದೆ ಡೈನೋಸರ್ಗಳು ಕೂಡ ನಮ್ಮ ಭೂಮಿಯ ಮೇಲೆ ಇರ್ತಾ ಇದ್ದೋ. ಆ ರೀತಿ ಬೇರೆ ಗ್ರಹದಿಂದ ಬಂದಿರ್ತಾ ಇರೋ ಮನುಷ್ಯರು ಆ ಡೈನೋಸರ್ಗಳ ಕೈಯಲ್ಲಿ ಸಿಕ್ಕಾಕೊಂಡು ಬಿಡ್ತಾ ಇದ್ದಾರೆ. ಸೊ ಅಂತದ ಸಿಚುವೇಶನ್ ಅಲ್ಲಿ ಏನೆಲ್ಲ ಆಗಿರಬಹುದು, ಏನನ್ನೆಲ್ಲ ಮಾಡಿರ್ತಾ ಇರಬಹುದು ಅಂತ ಒಂದು ಥ್ರಿಲ್ಲಿಂಗ್ ಸೂಪರ್ ಸೈನ್ಸ್ ಫಿಕ್ಷನ್ ಮೂವಿಯನ್ನೇ ನಾವಿವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗಿದ್ರೆ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮೊದಲು ಅನಾಥವಾಗಿ ರೆಡ್ ಕಲರ್ ನಲ್ಲಿ ಬಿದ್ದಿರ್ತಾ ಇರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಅನ್ನ ಪ್ರೆಸ್ ಮಾಡಿಬಿಟ್ಟು ಫಟಾಫಟ್ ಅಂತ ಅದಕ್ಕೆ ಮುಕ್ತಿಯನ್ನು ಕೊಟ್ಟು ಬಿಡಿ ಗಾಯ್ಸ್. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ನೋಡೋದಿಕ್ಕೆ ಕಣ್ಣು ತಂಪಾಗಿ ಇರ್ತಾ ಇರುವಷ್ಟು ಸೂಪರ್ ಆಗಿ ಇರ್ತಾ ಇರೋ ಒಂದು ಗ್ಯಾಲಕ್ಸಿಯನ್ನ ತೋರಿಸಿಬಿಟ್ಟು ನಮ್ಮ ಭೂಮಿ ಗ್ರಹದಲ್ಲಿ ಜೀವಿಗಳು ಹುಟ್ಟೋದಿಕ್ಕೂ ಮುಂಚೆನೆ ಸುಮ್ಯಾರಿಸ್ ಅನ್ನೋ ಒಂದು ಬೇರೆ ಗ್ರಹದಲ್ಲಿ ಜೀವಿಗಳು ಆಲ್ರೆಡಿ ಇರ್ತಾ ಇದಾವೆ. ಅಲ್ಲಿ ಬದುಕಿರ್ತಾ ಇರೋ ಜನರ ಹತ್ತಿರ ಯಾವ ರೀತಿಯ ಟೆಕ್ನಾಲಜಿ ಇರ್ತಾ ಇದೆ ಅಂದ್ರೆ, ಆ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಗ್ರಹಗಳಿಗೆ ಈಸಿಯಾಗಿ ಟ್ರಾವೆಲ್ ಅನ್ನ ಮಾಡಬಹುದು. ಅಷ್ಟೊಂದು ಸೂಪರ್ ಆದ ಟೆಕ್ನಾಲಜಿ ಎಲ್ಲ ಇರ್ತಾ ಇದೆಯಂತೆ. ಈ ರೀತಿಯಾಗಿ ಆ ಗ್ರಹದಲ್ಲಿ ಇರ್ತಾ ಇರೋರೆಲ್ಲರೂ ತುಂಬಾನೇ ಅಡ್ವಾನ್ಸ್ ಆಗಿ ಇರ್ತಾ ಇದ್ದಾರೆ ಅನ್ನೋದಾಗಿ ಹೇಳಿಬಿಟ್ಟು ಆ ಗ್ರಹದಲ್ಲಿ ಇರ್ತಾ ಇರೋ ಒಂದು ಫ್ಯಾಮಿಲಿಯನ್ನೇ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಆ ಫ್ಯಾಮಿಲಿಯಲ್ಲಿ ಮಿಲ್ಸ್ ಮತ್ತೆ ಆಲಿ ಅನ್ನೋ ಒಂದು ಕಪಲ್ ಇರ್ತಾ ಇದ್ದು, ಅವರಿಗೆ ನೆವಿಲ್ ಅನ್ನೋ ಒಬ್ಬಳು ಮಗಳು ಇರ್ತಾ ಇದ್ದಾಳೆ. ಅಲ್ಲದೆ ಈ ಮಿಲ್ಸ್ ಇರ್ತಾ ಇದ್ದಾನೆ ಅಲ್ವಾ, ಇವನೇನೆ ನಮ್ಮ ಕಥೆಯ ಹೀರೋವಾಗಿ ಇರ್ತಾ ಇದ್ದಾನೆ. ಬಟ್ ಆದ್ರೆ ಇವರ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡದಾದ ಪ್ರಾಬ್ಲಮ್ ಇರ್ತಾ ಇದೆ. ಈ ಕಪಲ್ಗೆ ನೆವಿಲ್ ಅನ್ನೋ ಒಬ್ಬಳು ಮಗಳು ಇರ್ತಾ ಇದ್ದಾಳೆ ಅಲ್ವಾ, ಅವಳಿಗೆ ಯಾವುದೋ ಒಂದು ತುಂಬಾನೇ ಸೀರಿಯಸ್ ಆದ ಪ್ರಾಬ್ಲಮ್ ಇರ್ತಾ ಇದೆ, ಹೆಲ್ತ್ ಇಶ್ಯೂ ಆಗಿ ಇರ್ತಾ ಇದೆ. ಆ ಸಮಸ್ಯೆಯಿಂದ ಅವಳ ಪ್ರಾಣಕ್ಕೂ ಕೂಡ ಅಪಾಯವಾಗಿ ಇರ್ತಾ ಇದೆ. ಸೊ ಅವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿಬಿಟ್ಟು ಸರಿಯನ್ನ ಪಡಿಸೋಣ ಅಂತ ನೋಡ್ಬೇಕಾದ್ರೆ ಅದಕ್ಕೆ ತುಂಬಾನೇ ಹಣ ಬೇಕಾಗಿರ್ತಾ ಇದೆ. ಬಟ್ ಆದ್ರೆ ನಮ್ಮ ಫ್ಯಾಮಿಲಿ ಅವರ ಹತ್ರ ಅಷ್ಟೊಂದು ಹಣ ಇದ್ದಿರ್ತಾ ಇಲ್ಲ. ಆಕ್ಚುಯಲ್ ಆಗಿ ನಮ್ಮ ಹೀರೋ ಯಾವ ಕೆಲಸವನ್ನ ಮಾಡ್ಕೊಂಡು ಇರ್ತಾ ಇದ್ದಾನೆ ಅಂದ್ರೆ, ಆಲ್ರೆಡಿ ಸೈಂಟಿಸ್ಟ್ ಗಳು ಇರ್ತಾರೆ ಅಲ್ವಾ, ಆ ಸೈಂಟಿಸ್ಟ್ ಗಳ ಕೆಲಸನೇ ಬೇರೆ ಬೇರೆ ಗ್ರಹಗಳಿಗೆ ಹೋಗಿಬಿಟ್ಟು ಎಕ್ಸ್ಪ್ಲೋರ್ ಅನ್ನ ಮಾಡೋದು, ಅಲ್ಲಿ ಏನ್ ಇರ್ತಾ ಇದೆ ಅನ್ನೋದನ್ನೆಲ್ಲ ಕಂಡು ಹಿಡಿಯೋದಾಗಿರುತ್ತೆ ಅಲ್ವಾ. ಆ ರೀತಿ ಬೇರೆ ಗ್ರಹಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ಲಾನೆಟ್ ಇಂದ ಮತ್ತೊಂದು ಪ್ಲಾನೆಟ್ಗೆ ಆ ಸೈಂಟಿಸ್ಟ್ ಗಳನ್ನ ಕರ್ಕೊಂಡು ಹೋಗೋ ಒಂದು ಸ್ಪೇಸ್ ಶಿಪ್ ನ ಪೈಲಟ್ ಆಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದೇ ರೀತಿಯಾಗಿ ಇವಾಗ್ಲೂ ಕೂಡ ಒಂದು ಮಿಷನ್ ಸಿಕ್ಕಿ ಬಿಟ್ಟಿರ್ತಾ ಇದೆ ನಮ್ಮ ಹೀರೋಗೆ. ಸೊ ಅವನ ವೈಫಿನ ಹತ್ತಿರಕ್ಕೆ ಬಂದು ಬಿಟ್ಟು, ಹೇ ಈ ರೀತಿಯಾಗಿ ನನ್ಗೆ ಹೊಸದಾಗಿ ಒಂದು ಮಷಿನ್ ಸಿಕ್ಕಿರ್ತಾ ಇದೆ ಕಣಮ್ಮ, ಸೈಂಟಿಸ್ಟ್ ಗಳನ್ನ ಕರ್ಕೊಂಡು ಬೇರೆ ಗ್ರಹಕ್ಕೆ ಹೋಗೋದಿಕ್ಕಾಗಿ ಸಮಯ ಬಂದು ಬಿಟ್ಟಿರ್ತಾ ಇದೆ ಕಣಮ್ಮ. ಈ ಮಿಷಿನ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಸರಿಸುಮಾರು 2 ವರ್ಷಗಳಾದ್ರೂ ಬೇಕು, ಅಷ್ಟರಲ್ಲಿ ನಾನು ಹೋಗಿ ಬಂದು ಬಿಡ್ತೀನಿ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿನ ವೈಫು, 2 ವರ್ಷಗಳ, ಅಷ್ಟು ವರ್ಷಗಳವರೆಗೂ ನಾವು ಇಲ್ಲಿ ಏನನ್ನ ಮಾಡೋದು, ಅಲ್ಲದೆ ನಮ್ಮ ಮಗಳಿಗೆ ಹುಷಾರು ಕೂಡ ಇರ್ತಾ ಇಲ್ಲ, ನಿಮ್ಗೆ ಗೊತ್ತಿರ್ತಾ ಇದೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನುವೆ, ನಾನು ಅಲ್ಲಿಗೆ ಹೋಗ್ತಾ ಇರೋದೇ ನಮ್ಮ ಮಗಳಿಗೋಸ್ಕರ ಕಣಮ್ಮ, ಅವಳಿಗೆ ಹೆಲ್ತ್ ಇಶ್ಯೂ ಇರ್ತಾ ಇರೋದು ನನಗೂ ಗೊತ್ತಿರ್ತಾ ಇದೆ ಅಲ್ವಾ, ಅವಳ ತಂದೆ ಅಲ್ವಾ ನಾನು, ಅವಳಿಗೋಸ್ಕರ ನಾನು ಏನನ್ನಾದ್ರೂ ಮಾಡ್ಲೇಬೇಕು ಅಲ್ವಾ, ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ ಬಿಟ್ರೆ ಸಾಕು, ನಮಗೆ ಬೇಕಾದಷ್ಟು ಹಣವನ್ನ ಕೊಟ್ಟು ಬಿಡ್ತಾರೆ, ಅದರಿಂದ ನಮ್ಮ ಮಗಳನ್ನ ಆದಷ್ಟು ಬೇಗ ಹುಷಾರಾಗಿ ಮಾಡಿ ಬಿಡೋಣ ಕಣಮ್ಮ ಅಂತ ಹೇಳಿಬಿಟ್ಟು ಸಮಾಧಾನವನ್ನ ಮಾಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಅವನ ಮಗಳ ಹತ್ರನೂ ಬಂದು ಬಿಟ್ಟು, ಈ ರೀತಿಯಾಗಿ ಒಂದು ಹೊಸ ಮಿಷನ್ ಸಿಕ್ಕಿ ಬಿಟ್ಟಿರ್ತಾ ಇದೆ ಕಣಮ್ಮ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅವಳಿಗೂ ಕೂಡ ಒಂದು ಸ್ವಲ್ಪವೂ ಇಷ್ಟವಾಗಿ ಇರ್ತಾ ಇಲ್ಲ. ಆದ್ರೂ ನನ್ನ ತಂದೆ ನನಗೋಸ್ಕರನೇ ಈ ಮಿಷಿನ್ ಅನ್ನ ಒಪ್ಕೊಂಡಿರ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಿಟ್ಟು, ಆದಷ್ಟು ಬೇಗನೆ ಬಂದು ಬಿಡಿಯಪ್ಪ ಅನ್ನೋದಾಗಿ ಹೇಳಿಬಿಟ್ಟು ಕಳುಹಿಸಿ ಕೊಡ್ತಾಳೆ. ನೆಕ್ಸ್ಟ್ ಇಲ್ಲಿಂದ ಸೀನು ಕಟ್ ಆಗಿ ಬಿಟ್ಟು ನಮ್ಮ ಹೀರೋ ಒಂದು ಸ್ಪೇಸ್ ಶಿಪ್ಪಿನಲ್ಲಿ ಬಂದು ಇರ್ತಾ ಇದ್ದಾನೆ. ಇವಾಗ ಸ್ಪೇಸ್ ಶಿಪ್ ಕೂಡ ಆಟೋ ಪೈಲಟ್ ಮೂಡ್ ನಲ್ಲಿ ಅದು ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮ ಹೀರೋ ಸ್ವಲ್ಪ ರೆಸ್ಟ್ ಅನ್ನ ಮಾಡೋಣ ಅಂತ ಹೇಳಿ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ತುಂಬಾನೇ ಆಸ್ಟ್ರಾಯ್ಡ್ ಗಳು ಅಂದ್ರೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ನಮ್ಮ ಸ್ಪೇಸ್ ಶಿಪ್ ಗೆ ಬಂದು ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾವೆ. ಸೊ ಇದರಿಂದ ಎಚ್ಚರಿಯಾಗುವ ನಮ್ಮ ಹೀರೋ ಅದನ್ನ ಹೇಗಾದ್ರೂ ಮಾಡಿ ಸಂಭಾಳಿಸೋಣ, ಕಂಟ್ರೋಲ್ ಅನ್ನ ಮಾಡೋಣ ಸ್ಪೇಸ್ ಶಿಪ್ ಅನ್ನ ಅಂತ ಬಂದು ಟ್ರೈ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಸಮಯನೇ ಮಿಂಚಿ ಹೋಗಿ ಬಿಟ್ಟಿರ್ತಾ ಇದೆ. ತುಂಬಾನೇ ಆಸ್ಟ್ರಾಯ್ಡ್ ಗಳು ಬಂದು ಬಿದ್ದಿರ್ತಾ ಇರೋದ್ರಿಂದ ಸ್ಪೇಸ್ ಶಿಪ್ ಪೂರ್ತಿಯಾಗಿ ಹಾಳೋಗಿ ಬಿಡ್ತಾ ಇದೆ, ತುಂಬಾನೇ ಡ್ಯಾಮೇಜ್ ಆಗಿ ಬಿಟ್ಟಿರ್ತಾ ಇದೆ. ಅಷ್ಟೇ, ಇದನ್ನೇನಾದ್ರೂ ನಾವು ಇದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಸ್ವಲ್ಪ ಹೊತ್ನಲ್ಲೇ ಇದು ಬ್ಲಾಸ್ಟ್ ಆಗಿಬಿಟ್ಟು ಎಲ್ಲವೇ ಸರ್ವ ನಾಶವಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಪಕ್ಕದಲ್ಲೇ ಯಾವ್ದೋ ಒಂದು ಗ್ರಹವನ್ನ ನೋಡಿಬಿಟ್ಟು ಗೊತ್ತಿಲ್ದೇ ಇರೋ ಗ್ರಹಕ್ಕೆ ಬಂದು ಲ್ಯಾಂಡ್ ಅನ್ನ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ ನಮ್ಮ ಹೀರೋ. ಆ ರೀತಿ ಯಾವ್ದೋ ಒಂದು ಗ್ರಹದಲ್ಲಿ ಬಂದು ಲ್ಯಾಂಡ್ ಅನ್ನ ಮಾಡ್ತಾ ಇರ್ಬೇಕಾದ್ರೂ ಕೂಡ ಮತ್ತೆ ಆಸ್ಟ್ರಾಯ್ಡ್ ಗಳು ಬಂದು ಬಿಟ್ಟು ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾವೆ. ಅಷ್ಟೇ, ಇದರ ಪರಿಣಾಮವಾಗಿ ನಮ್ಮ ಸ್ಪೇಸ್ ಶಿಪ್ 2 ಭಾಗಗಳಾಗಿ ಚೂರು ಚೂರಾಗಿ ಬಿದ್ದು ಹೋಗಿ ಬಿಡುತ್ತೆ.
ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ಒಂದು ಕಡೆಯಲ್ಲಿ ಬಿದ್ದು ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಹೀರೋವಿಗೆ ಎಚ್ಚರ ಆಗ್ತಾ ಇದೆ. ಆ ರೀತಿ ಎಚ್ಚರ ಆಗಿದ ನಂತರ ಒಂದು ಡಿವೈಸ್ ನ ನೋಡ್ಬೇಕಾದ್ರೆ ನಾವು ಯಾವ್ದೋ ಒಂದು ಬೇರೆ ಗ್ರಹದಲ್ಲಿ ಬಂದು ಲ್ಯಾಂಡ್ ಆಗಿರ್ತಾ ಇದೀವಿ ಅನ್ನೋ ವಿಷಯ ಗೊತ್ತಾಗಿ ಬಿಡುತ್ತೆ. ಆ ಗ್ರಹ ಬೇರೆ ಯಾವುದುವೇ ಆಗಿ ಇರ್ತಾ ಇಲ್ಲ. ಇವಾಗ ನಾವು ಬದುಕಿ ಇರ್ತಾ ಇದೀವಿ ಅಲ್ವಾ, ಅರ್ತ್ ಇದೇನೆ ಆ ಗ್ರಹವಾಗಿ ಇರ್ತಾ ಇದೆ. ಆದ್ರೆ ಆ ಸಮಯದಲ್ಲಿ ನಮ್ಮ ಗ್ರಹದಲ್ಲಿ ಯಾವುದೇ ರೀತಿಯ ಮನುಷ್ಯರು ಇದ್ದಿರ್ತಾ ಇಲ್ಲ, ಯಾರುವೇ ಇದ್ದಿರ್ತಾ ಇಲ್ಲ. ಡೈನೋಸರ್ಗಳು ಇರ್ತಾ ಇದ್ದ ಕಾಲವಾಗಿ ಇರ್ತಾ ಇದೆ. ನೆಕ್ಸ್ಟ್ ಈ ರೀತಿಯಾಗಿ ದೊಡ್ಡದಾಗಿ ಸ್ಪೇಸ್ ಶಿಪ್ ಛಿದ್ರವಾಗಿ ಬಿಟ್ಟಿರ್ತಾ ಇದೆ ಅಲ್ವಾ. ಆದ್ರಿಂದ ನಮ್ಮ ಹೀರೋವಿನ ಹೊಟ್ಟೆಗೆ ಒಂದು ಗಾಜಿನ ಪೀಸು ಚುಚ್ಕೊಂಡು ಬಿಟ್ಟಿರ್ತಾ ಇದೆ. ಸೊ ಹೇಗೋ ಅದನ್ನ ಕಷ್ಟವನ್ನ ಪಟ್ಟು ಬಿಟ್ಟು ಹೊರಗಡೆಗೆ ತೆಗೆದು ಬಿಟ್ಟು ಸ್ಪೇಸ್ ಶೂಟ್ ಅನ್ನ ಹಾಕಿಕೊಂಡು ಆಚೆಗಡೆಗೆ ಬರೋಣ ಅಂತ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಆ ಸ್ಪೇಸ್ ಶಿಪ್ ಪೂರ್ತಿಯಾಗಿ ಹಾಳೋಗಿ ಬಿಟ್ಟಿರ್ತಾ ಇದೆ. ಅಲ್ಲದೆ ಅವರ ಜೊತೆಗೆ ಬಂದಿರ್ತಾ ಇದ್ರು ಅಲ್ವಾ ತುಂಬಾನೇ ಸೈಂಟಿಸ್ಟ್ಗಳು, ಯಾರುನುವೆ ಬದುಕಿರ್ತಾನೆ ಇಲ್ಲ, ಎಲ್ಲರೂ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ. ಹಾಗೇನೆ ಸ್ಪೇಸ್ ಶಿಪ್ಪಿನಿಂದ ಹೊರಗಡೆಗೆ ಬಂದು ಬಿಟ್ಟು ಅವನ ಹೆಲ್ಮೆಟ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಆರಾಮಾಗಿನೇ ಉಸಿರಾಡೋದಿಕ್ಕೆಲ್ಲ ಆಗಿರ್ತಾ ಇದೆ. ಅಷ್ಟೇ ಇದನ್ನ ನೋಡಿಬಿಟ್ಟು ಇಲ್ಲಿ ಜೀವಗಳು ಬದುಕಬಹುದು, ಇಲ್ಲಿ ಎಲಿಜಿಬಲ್ ಆಗಿ ಇರ್ತಾ ಇದೆ ಅನ್ನೋದನ್ನ ಕಂಡು ಹಿಡ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಸ್ಪೇಸ್ ಶಿಪ್ ನ ಒಳಗಡೆಗೆನೆ ಬಂದು ಬಿಟ್ಟು ಈ ರೀತಿ ನಮ್ಮ ಸ್ಪೇಸ್ ಶಿಪ್ ಹಾಳೋಗಿ ಬಿಟ್ಟಿರ್ತಾ ಇದೆ. ಅಲ್ಲದೆ ಈ ಗ್ರಹದಲ್ಲಿ ಬದುಕೋದಿಕ್ಕೆ ಎಲ್ಲಾ ವ್ಯವಸ್ಥೆಗಳುವೇ ಇರ್ತಾ ಇದೆ, ಉಸಿರಾಡೋದಕ್ಕೂ ತುಂಬಾನೇ ಸುಲಭವಾಗಿ ಬಿಟ್ಟಿರ್ತಾ ಇದೆ ಅಂತ ಒಂದು ಮೆಸೇಜ್ ನೋಟ್ ಅನ್ನ ಸ್ಪೇಸ್ ಶಿಪ್ ಏಜೆನ್ಸಿಗೆನೆ ಸೆಂಡ್ ಮಾಡಿ ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ಸ್ವಲ್ಪನೂ ಖುಷಿನೇ ಇದ್ದಿರ್ತಾ ಇಲ್ಲ. ಎಂತ ಸಿಚುವೇಶನ್ ಅಲ್ಲಿ ಬಂದು ನಾವು ಸಿಕ್ಕಾಕೊಂಡು ಬಿಟ್ಟು ಈ ಗ್ರಹದಿಂದ ತಪ್ಪಿಸಿಕೊಂಡು ನಾವು ಹೋಗೋದಕ್ಕೆ ಸಾಧ್ಯನೇ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬಾನೇ ಟೆನ್ಷನ್ ಆಗಿಬಿಟ್ಟು ತನ್ನನ್ನ ತಾನು ಸೂಸೈಡ್ ಅನ್ನ ಮಾಡ್ಕೊಂಡು ಸಾಯೋದಿಕ್ಕೂ ಕೂಡ ಟ್ರೈ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನಾವು ಬಂದಿರ್ತಾ ಇರೋದು ನಮ್ಮ ಮಗಳನ್ನ ಕಾಪಾಡೋದಿಕ್ಕೆ, ಅವಳಿಗೋಸ್ಕರ ನಾವು ಇಲ್ಲಿಂದ ಸರ್ವೈವ್ ಆಗಿ ಹೋಗ್ಲೇಬೇಕು ಅಂತ ಹೇಳಿಬಿಟ್ಟು ಅವನೇ ಮೋಟಿವೇಟ್ ಅನ್ನ ಮಾಡಿಕೊಳ್ತಾನೆ. ನೆಕ್ಸ್ಟ್ ಸ್ಪೇಸ್ ಶಿಪ್ ನ ಒಳಗಡೆನೆ ಹೋಗಿಬಿಟ್ಟು ಏನಾದ್ರೂ ಟ್ರೈ ಮಾಡೋಣ, ಏನಾದ್ರೂ ಹುಡ್ಕೋಣ ಅಂತ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಒಂದು ಚೇಂಬರ್ ನ ಡಿವೈಸ್ ನಿಂದ ಏನೋ ಒಂದು ಸಿಗ್ನಲ್ ಬಂದಿರ್ತಾ ಇದೆ. ಏನದು ಅಂತ ನಮ್ಮ ಹೀರೋನುವೆ ಹೋಗಿ ನೋಡ್ಬೇಕಾದ್ರೆ ಯಾರೋ ಇನ್ನುವೆ ಬದುಕಿರ್ತಾ ಇದಾರೆ ಅನ್ನೋ ಸಿಗ್ನಲ್ ಬಂದಿರ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಅವರನ್ನ ಬೇಗನೆ ರೆಸ್ಕ್ಯೂ ಮಾಡೋಣ ಅಂತ ಹುಡುಕಿಕೊಂಡು ಹೊರಗಡೆಗೆನೆ ಬರ್ತಾನೆ. ಅದೇ ರೀತಿಯಾಗಿ ಸ್ವಲ್ಪ ಹೊತ್ತು ಹುಡುಕಿದ ನಂತರ ಆ ಚೇಂಬರ್ ಇರ್ತಾ ಇರೋ ಜಾಗವನ್ನ ಬಂದು ತಲುಪ್ತಾನೆ. ಆ ರೀತಿ ಆ ಚೇಂಬರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಕೋಫಾ ಅನ್ನೋ ಒಂದು ಹುಡುಗಿ ಅದ್ರ ಒಳಗಡೆ ಇರ್ತಾ ಇದ್ದಾಳೆ. ಆ ರೀತಿಯ ಹುಡುಗಿ ಇನ್ನುವೆ ಬದುಕಿರ್ತಾ ಇದ್ದಾಳೆ ಅಂತ ನೋಡಿಬಿಟ್ಟು ಖುಷಿಯಾಗಿ ಬಿಟ್ಟು ಅವಳನ್ನ ಸ್ಪೇಸ್ ಶಿಪ್ ನ ಒಳಗಡೆಗೆನೆ ಎತ್ತಾಕೊಂಡು ಬರ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆಲ್ರೆಡಿ ನಾವಿಲ್ಲಿ ಬಂದು ಸಿಕ್ಕಾಕೊಂಡು ಬಿಟ್ಟಿರ್ತಾ ಇದೀವಿ. ಹೇಗಾದ್ರೂ ಮಾಡಿ ನಾವು ನಮ್ಮ ಪ್ಲಾನೆಟ್ ಗೆ ಹಿಂದಿರುಗಿ ಹೋಗ್ಲೇಬೇಕು ಅಲ್ವಾ. ಸೊ ಏನನ್ನಾದ್ರೂ ಮಾಡೋಣ ಅಂತ ಹೇಳಿಬಿಟ್ಟು ಇವರ ಸ್ಪೇಸ್ ಶಿಪ್ ಆಸ್ಟ್ರಾಯ್ಡ್ ಗಳಿಗೆ ಸಿಕ್ಕಿಬಿಟ್ಟು ಎರಡು ಚೂರಾಗಿ ಭಾಗವಾಗಿ ಬಿದ್ದು ಹೋಗಿ ಬಿಟ್ಟಿರ್ತಾ ಇದೆ ಅಲ್ವಾ. ಒಂದು ಭಾಗದಲ್ಲಿ ಮಾತ್ರ ಇವರು ಇದಿರ್ತಾ ಇದ್ದಾರೆ, ಇನ್ನೊಂದು ಪಾರ್ಟ್ ಎಲ್ಲಿ ಹೋಗಿ ಬಿದ್ದಿರ್ತಾ ಇದೆಯೋ ಗೊತ್ತಿರ್ತಾ ಇಲ್ಲ. ಸೊ ನಾವು ಹೇಗಾದ್ರೂ ಮಾಡಿ ಇನ್ನೊಂದು ಪಾರ್ಟ್ ಎಲ್ಲಿ ಬಿದ್ದಿರ್ತಾ ಇದೆ ಅನ್ನೋದನ್ನ ಕಂಡು ಹಿಡಿಯಲೇಬೇಕು. ಯಾಕಂದ್ರೆ ಆ ಇನ್ನೊಂದು ಪಾರ್ಟ್ ನಲ್ಲೇ ನಮ್ಮ ಸ್ಪೇಸ್ ಶಟಲ್ ಇರ್ತಾ ಇರೋದು. ಅದು ಸಿಕ್ಕಿದ್ರೇನೆ ನಾವು ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಪ್ಲಾನೆಟ್ ಗೆ ಹೋಗೋದಿಕ್ಕೆ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡ್ತಾನೆ ನಮ್ಮ ಹೀರೋ. ಸರಿ ಆಯ್ತು, ನಾವಿನ್ನು ತಡ ಮಾಡಬಾರ್ದು, ಅದನ್ನ ಹುಡುಕಿ ಹೇಗಾದ್ರೂ ಮಾಡಿ ಬರ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಇನ್ನೊಂದು ಸ್ಪೇಸ್ ಶಿಪ್ ನ ಪಾರ್ಟ್ ಅನ್ನ ಹುಡ್ಕೋದಿಕ್ಕಾಗಿ ಬರ್ತಾನೆ. ಆ ರೀತಿ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಮೂಳೆಗಳೆಲ್ಲ ಬಿದ್ದಿರ್ತಾ ಇದಾವೆ. ತುಂಬಾನೇ ದಟ್ಟವಾದ ಕಾಡಾಗಿರ್ತಾ ಇದೆ ಆ ಜಾಗವೆಲ್ಲ. ನೆಕ್ಸ್ಟ್ ನಮ್ಮ ಹೀರೋ ಆ ಸ್ಪೇಸ್ ಶಿಪ್ ನ ಇನ್ನೊಂದು ಪಾರ್ಟ್ ಅನ್ನ ಹುಡ್ಕೋದಿಕ್ಕಾಗಿ ತನ್ನ ಹತ್ತಿರ ಇರ್ತಾ ಇರೋ ಒಂದು GPS ಟ್ರ್ಯಾಕರ್ ಅನ್ನ ತೆಗೆದುಬಿಟ್ಟು ಅದನ್ನ ಆನ್ ಮಾಡಿಬಿಟ್ಟು ಎಲ್ಲಿ ಇರ್ತಾ ಇದೆ ಇನ್ನೊಂದು ಪಾರ್ಟ್ ಅಂತ ನೋಡ್ಬೇಕಾದ್ರೆ ಸುಮಾರು ಇಲ್ಲಿಂದ 15 ಕಿಲೋಮೀಟರ್ಗಳಾಗಿ ಆ ಸ್ಪೇಸ್ ಶಿಪ್ ನ ಪಾರ್ಟ್ ಬಿದ್ದಿರ್ತಾ ಇದೆ. ಹಾಗೆ ಯಾವ ಡೈರೆಕ್ಷನ್ ಅಲ್ಲಿ ಇರ್ತಾ ಇದೆ, ಯಾವ ಜಾಗದಲ್ಲಿ ಬಿದ್ದಿರ್ತಾ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಬಿಡ್ತಾನೆ. ಆ ರೀತಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಬಿಟ್ಟು ಸರಿ ಓಕೆ ಮುಂದೆ ಹೋಗೋದಿಕ್ಕೆ ದಾರಿ ಎಲ್ಲಿರ್ತಾ ಇದೆ ಅಂತ ಕೆಳಗಡೆಗೆ ಬಗ್ಗಿ ನೋಡ್ಬೇಕಾದ್ರೆ ಸಡನ್ ಆಗಿ ಒಂದು ಚಿಕ್ಕದಾದ ಡ್ರ್ಯಾಗನ್ ಮರಿ ಬಂದುಬಿಟ್ಟು ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾ ಇದೆ. ಅಷ್ಟೇ ನಮ್ಮ ಹೀರೋನುವೆ ಗಾಬರಿಯಾಗಿ ಹೋಗಿ ಬಿಡ್ತಾನೆ. ಸರಿ ನಾವು ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ಇದರ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಅದ್ರ ಜೊತೆ ಚೆನ್ನಾಗಿನೇ ಫೈಟ್ ಅನ್ನ ಮಾಡಿಬಿಟ್ಟು ಅದರ ಕಥೆಯನ್ನೇ ಮುಗಿಸಿ ಹಾಕ್ತಾನೆ. ಅಯ್ಯಯ್ಯೋ, ನಾವು ಏನಾದ್ರೂ ಇಲ್ಲೇನೆ ಇದ್ರೆ ದೊಡ್ಡ ದೊಡ್ಡ ಡೈನೋಸರ್ಗಳು ಬಂದುಬಿಟ್ಟು ನಮ್ಮನ್ನ ತಿಂದಾಕ್ಬಿಡ್ತಾವಪ್ಪ. ಇಲ್ಲಿಂದ ಬೇಗ ಓಡಿ ಹೋಗಿ ಸ್ಪೇಸ್ ಶಿಪ್ ನ ಒಳಗಡೆಗೆ ಸೇರ್ಕೊಂಡು ಬಿಡ್ಬೇಕು ಅಂತ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾ ಇರ್ಬೇಕಾದ್ರೆ ವಿಚಿತ್ರವಾಗಿ ಏನೋ ಸೌಂಡ್ ಕೇಳಿ ಬರುತ್ತೆ. ಏನ್ ಇರ್ತಾ ಇರಬಹುದು ಅಂತ ಆ ಕಡೆಗೆ ತಿರುಗಿ ಬಂದು ನೋಡ್ಬೇಕಾದ್ರೆ ಅದು ಬೇರೆ ಯಾವುದೇ ಶಬ್ದವಾಗಿ ಇರ್ತಾ ಇಲ್ಲ. ಇವನೇನೆ ಒಂದು ಕೋವಾ ಅನ್ನೋ ಹುಡುಗಿಯನ್ನ ರೆಸ್ಕ್ಯೂ ಮಾಡಿ ಇರ್ತಾ ಇದ್ದ ಅಲ್ವಾ. ಆ ಹುಡುಗಿನೇ ಒಂದು ಜಾಗದಲ್ಲಿ ಬಂದು ಕುಳಿತಿರ್ತಾ ಇದ್ದಾಳೆ. ಅವಳು ನಮ್ಮ ಹೀರೋವಿಗೆ ಸಿಕ್ತಾಗ ಅನ್ಕಾನ್ಶಿಯಸ್ ಆಗಿ ಇರ್ತಾ ಇದ್ಲು ಅಲ್ವಾ. ಇವಾಗ ಕಾನ್ಶಿಯಸ್ ಗೆ ಬಂದ ನಂತರ ಇಲ್ಲಿ ಏನೆಲ್ಲ ಇರ್ತಾ ಇದೆ ಅಂತ ಗೊತ್ತಾಗ್ದಿರ ಎದ್ರುಕೊಂಡು ಬಿಟ್ಟಿರ್ತಾ ಇದ್ದಾಳೆ. ಸೊ ಎದ್ರುಕೊಂಡು ಇಲ್ಲಿಗೆ ಬಂದು ಕುಳಿತುಕೊಂಡು ಬಿಟ್ಟಿರ್ತಾ ಇದ್ದಾಳೆ. ಇದನ್ನ ನೋಡುವ ನಮ್ಮ ಹೀರೋ
ಏನಮ್ಮ ನೀನು ನಿನ್ನನ್ನ ಅಲ್ಲಿ ಒಳಗಡೆ ಸೇಫ್ ಆಗಿ ಬಿಟ್ಟು ಬಂದ್ರೆ ನೀನು ಈ ರೀತಿಯಾಗಿ ಹೊರಗಡೆಗೆನೆ ಬಂದು ಬಿಟ್ಟಿರ್ತಾ ಇದೆಯಲ್ಲ, ನಿನ್ಗೆ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಸರಿ ಆಯ್ತು, ಇಲ್ಲಿ ಹೆಚ್ಚು ಹೊತ್ತು ಇರಬಾರ್ದು, ತುಂಬಾನೇ ಅಪಾಯಗಳು ಇರ್ತಾ ಇದೆ ಅಮ್ಮ, ಬಾ ಅಂತ ಹೇಳಿಬಿಟ್ಟು ವಾಪಸ್ ಅವಳನ್ನ ಸ್ಪೇಸ್ ಶಿಪ್ ನ ಒಳಗಡೆಗೆನೆ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಕೋವಾಗೆ ಸ್ವಲ್ಪ ಪೆಟ್ಟಾಗಿರ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಬಿಟ್ಟು ನಮ್ಮ ಹೀರೋ ಅವಳಿಗೆ ಫಸ್ಟ್ ರೈಡ್ ಅನ್ನ ಮಾಡ್ತಾ, ನೋಡಮ್ಮ ನಾವು ಈ ರೀತಿಯಾಗಿ 15 ಕಿಲೋಮೀಟರ್ ಗಳಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ನಮ್ಮ ಸ್ಪೇಸ್ ಶಿಪ್ ನ ಇನ್ನೊಂದು ಪಾರ್ಟ್ ಬಿದ್ದಿರ್ತಾ ಇದೆ, ಅದ್ರ ಒಳಗಡೆನೆ ಇನ್ನೊಂದು ಸ್ಪೇಸ್ ಶಟಲ್ ಇರ್ತಾ ಇದೆ ಕಣಮ್ಮ. ಅದು ನಮಗೆ ಸಿಕ್ಕಿ ಬಿಟ್ರೆ ಸಾಕು, ನಾವು ನಮ್ಮ ಪ್ಲಾನೆಟ್ ಗೆ ಹೋಗ್ಬಿಡಬಹುದು, ಇಲ್ಲಿಂದ ಎಲ್ಲ ತಪ್ಪಿಸಿಕೊಂಡು ಬಿಡ್ಬಹುದು ಕಣಮ್ಮ, ಇಲ್ಲಿ ತುಂಬಾನೇ ಅಪಾಯ ಇರ್ತಾ ಇದೆ ಅನ್ನೋದನ್ನ ಹೇಳ್ತಾನೆ. ಬಟ್ ಆದ್ರೆ ಆ ಕೋವಾ ಹುಡುಗಿಗೆ ಏನುವೆ ಅರ್ಥನೇ ಆಗ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಹೀರೋನುವೆ ನಮ್ಮ ಭಾಷೆ ಆ ಹುಡುಗಿಗೆ ಅರ್ಥವಾಗೋದಿಲ್ಲ ಅನ್ನೋದನ್ನ ಅರ್ಥವನ್ನ ಮಾಡಿಕೊಂಡು ಬಿಡ್ತಾನೆ. ಸೊ ಹೇಗಾದ್ರೂ ಮಾಡಿ ಇವಳಿಗೆ ಎಲ್ಲ ವಿಷಯಗಳನ್ನ ಅರ್ಥ ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಒಂದು ಡ್ರಾಯಿಂಗ್ ನ ಮೂಲಕ ಅವಳಿಗೆ ಎಲ್ಲ ವಿಷಯಗಳನ್ನ ತಿಳಿಸಿಕೊಡ್ತಾನೆ. ಬಟ್ ಆದ್ರೆ ಆ ಕೋವ ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ನನ್ನ ತಂದೆ ತಾಯಿಗಳ ಜೊತೆಗೇನೆ ಬಂದಿರ್ತಾ ಇದ್ದೀನಿ, ಅವರು ಇಲ್ದೆ ನಾನು ಎಲ್ಲಿಗೂ ಬರೋದಿಲ್ಲ, ನಾನು ಅವರನ್ನ ಬಿಟ್ಟು ಎಲ್ಲಿಗೂ ಹೋಗೋದು ಇಲ್ಲ ಅನ್ನೋದನ್ನ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಹೇಗಾದ್ರೂ ಮಾಡಿ ಇವಳನ್ನು ಕೂಡ ಕರ್ಕೊಂಡು ಹೋಗ್ಬೇಕು, ಇವಳನ್ನು ಕಾಪಾಡ್ಬೇಕಲ್ಲ ಅಂತ ಹೇಳಿಬಿಟ್ಟು, ಇಲ್ಲ ಕಣಮ್ಮ ನಿನ್ನ ತಂದೆ ತಾಯಿ ಇಬ್ಬರುವೆ ಅದೇ ಜಾಗದಲ್ಲಿ ಇರ್ತಾ ಇದ್ದಾರೆ, ಇವಾಗ ನಾನು ಯಾವ ಜಾಗಕ್ಕೆ ಹೋಗ್ಬೇಕು ಅನ್ನೋ ಅದೇ ಜಾಗದಲ್ಲಿನೇ ಇರ್ತಾ ಇದ್ದಾರೆ ಕಣಮ್ಮ, ನಾವು ಅಲ್ಲಿಗೆ ಹೋಗಿ ಬಿಟ್ರೆ ಸಾಕು, ನಿಮ್ಮ ತಂದೆ ತಾಯಿ ಇಬ್ಬರುವೆ ನಿನಗೆ ಸಿಕ್ಕಿ ಬಿಡ್ತಾರೆ ಅನ್ನೋದಾಗಿ ಹೇಳ್ತಾನೆ. ಸೊ ಆ ಹುಡುಗಿಗೂ ಬೇಕಾಗಿರ್ತಾ ಇರೋದು ಅವರ ತಂದೆ ತಾಯಿನೇ ಅಲ್ವಾ. ಈ ರೀತಿ ಸುಳ್ಳನ್ನ ಹೇಳಿದ್ರಿಂದ ನಂಬ್ಕೊಂಡು ಬಿಟ್ಟು ಸರಿ ಆಯ್ತು ನಾನುವೆ ಬರ್ತೀನಿ ಅನ್ನೋದಾಗಿ ಹೇಳ್ತಾಳೆ. ನೆಕ್ಸ್ಟ್ ಇಬ್ಬರುವೆ ಸೂಪರ್ ಆಗಿ ರೆಡಿ ಆಗಿ ಬಿಟ್ಟು ತಮಗೆ ಬೇಕಾದ ಥಿಂಗ್ಸ್ ಅನ್ನೆಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ತಗೊಂಡು ಇಬ್ಬರುವೆ ಸೂಪರ್ ಆಗಿನೇ ಹೊರಡ್ತಾರೆ. ಇದೇ ರೀತಿಯಾಗಿ ಇಬ್ಬರುವೆ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ಬರ ನಡುವೆನುವೆ ಒಂದು ಬಾಂಡಿಂಗು ಡೆವಲಪ್ ಆಗ್ತಾ ಇದೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ಕುತ್ತಿಗೆ ಮೇಲೆ ಯಾವುದೋ ಒಂದು ವಿಚಿತ್ರವಾದ ಹುಳು ಬಂದು ಕುತ್ಕೊಂಡು ಬಿಡುತ್ತೆ. ಸೊ ಅದನ್ನ ಕಿತ್ತು ಎಸೆಯೋಣ ಅಂತ ನೋಡ್ಬೇಕಾದ್ರೆ ಜಲ್ಲಿ ಜಲ್ಲಿಯಾಗಿ ಇರ್ತಾ ಇರೋ ಎಂಜಿಲ್ ಅನ್ನ ಬಿಟ್ಟು ಬಿಡ್ತಾ ಇದೆ ಆ ಹುಳು. ಸೊ ಅದನ್ನ ನೋಡುವ ನಮ್ಮ ಹೀರೋ, ಅಚ್ಚುಚ್ಚು ನಮ್ಮ ಕೈಗೆ ಇದೇನು ಅಂಟ್ಕೊಂಡು ಬಿಟ್ಟಿರ್ತಾ ಇದೆ, ಇಷ್ಟೊಂದು ವಿಚಿತ್ರವಾಗಿ ಇರ್ತಾ ಇದೆಯಲ್ಲ ಈ ಹುಳು ಅಂತ ಹೇಳಿಬಿಟ್ಟು ಒಂದು ಮರಕ್ಕೆನೆ ಅದನ್ನ ಅಂಟಿಸಿ ಬಿಡೋಣ, ನಮ್ಮ ಕೈಯಲ್ಲಿ ಇರೋದನ್ನ ತೆಗೆದು ಹಾಕ್ಬಿಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಆ ಮರದ ಪೀಸು ನಮ್ಮ ಹೀರೋವಿನ ಕೈಗೆನೆ ಅಂಟ್ಕೊಂಡು ಬಿಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ಕೋವನೋ ಹುಡುಗಿ ನಗಾಡಿ ಬಿಡ್ತಾಳೆ, ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾಳೆ. ಹೀಗೇನೆ ತುಂಬಾನೇ ಜಾಲಿಯಾಗಿ ಒಂದು ಅಡ್ವೆಂಚರಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಡೈನೋಸರ್ ನ ಮರಿ ಒಂದು ಗುಂಡಿಯೊಳಗಡೆ ಸಿಕ್ಕಾಕೊಂಡು ಬಿಟ್ಟಿರ್ತಾ ಇದೆ. ಇದನ್ನ ನೋಡುವ ಕೋವಾ ಹೇಗಾದ್ರೂ ಮಾಡಿ ನಾವು ಅದಕ್ಕೆ ಹೆಲ್ಪ್ ಅನ್ನ ಮಾಡ್ಬೇಕಲ್ಲ ಅಂತ ಅದ್ರ ಹತ್ತಿರಕ್ಕೆ ಓಡಿ ಬರ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ, ಅಯ್ಯಯ್ಯೋ ನೀನು ಏನಮ್ಮ ಮಾಡ್ತಾ ಇದ್ಯಾ, ಅದ್ರ ಅಮ್ಮ ಬಂದು ಬಿಟ್ರೆ ನಮ್ಮ ಕಥೆಯನ್ನೇ ಮುಗಿಸಿ ಬಿಡುತ್ತೆ, ಬೇಗ ಇಲ್ಲಿಂದ ಓಡಿ ಬಾ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಹುಡುಗಿ ಅಲ್ಲಿಂದ ಬರೋದಾಗಿನೇ ಕಾಣ್ತಾ ಇಲ್ಲ, ಅದು ಕಷ್ಟವನ್ನ ಪಡ್ತಾ ಇದೆ, ನಾವು ಹೆಲ್ಪ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾಳೆ. ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ಸರಿನಮ್ಮ ನೀನು ಏನನ್ನ ಹೇಳ್ತೀಯೋ ಹಾಗೇನೆ ಮಾಡೋಣ, ಅದನ್ನ ರೆಸ್ಕ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಹೆಲ್ಪ್ ಅನ್ನ ಮಾಡಿ ಇಬ್ಬರುವೆ ಸೇರಿಬಿಟ್ಟು ಆ ಡೈನೋಸರ್ ನ ಮರಿಯನ್ನ ಕಾಪಾಡಿ ಬಿಡ್ತಾರೆ. ಬಟ್ ಆದ್ರೆ ಆ ಡೈನೋಸರ್ ನ ಮರಿ ಅಲ್ಲಿಂದ ಎದ್ದು ಹೋಗ್ತಾ ಇರ್ಬೇಕಾದ್ರೆ ಡೈನೋಸರ್ ಗಳಲ್ಲೇ ತುಂಬಾನೇ ಟೈಪ್ಸ್ ಆದ ಡೈನೋಸರ್ ಗಳು ಇರ್ತಾವೆ ಅಲ್ವಾ. ಇವಾಗ್ಲೂ ಕೂಡ ಬೇರೆ ರೀತಿಯ ಡೈನೋಸರ್ ಗಳು ಬಂದು ಬಿಟ್ಟು ಇವರು ಕಾಪಾಡಿರ್ತಾ ಇರೋ ಡೈನೋಸರ್ ಅನ್ನ ಕೊಂದು ಹಾಕಿ ಬಿಡ್ತಾ ಇದ್ದಾವೆ. ಎಲ್ಲವೂ ಗುಂಪಾಗಿ ಸೇರಿಬಿಟ್ಟು ಅದರ ಕಥೆಯನ್ನೇ ಮುಗಿಸಿ ಬಿಡ್ತಾ ಇದ್ದಾವೆ. ಅದನ್ನ ನೋಡುವ ಕೋವಾ, ಅಯ್ಯಯ್ಯೋ ನಾವು ಈಗ ತಾನೇ ಕಾಪಾಡಿದ ಈ ಪುಟ್ಟ ಮಗುವನ್ನ ಅವರೆಲ್ಲ ಸೇರಿಬಿಟ್ಟು ಕೊಂದು ಬಿಟ್ರಲ್ಲ ಅಂತ ತುಂಬಾನೇ ಸ್ಯಾಡ್ ಆಗಿ ಬಿಟ್ಟು ಅಳ್ಳೋದಿಕ್ಕೆಲ್ಲ ಶುರುವನ್ನ ಮಾಡಿಕೊಂಡು ಬಿಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅವಳಿಗೆ ಸಮಾಧಾನವನ್ನ ಮಾಡಿಬಿಟ್ಟು ನಾವು ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ಇಲ್ಲಿಂದ ಹೊರಟು ಬಿಡೋಣ ಬಾ ಅಂತ ಸಮಾಧಾನವನ್ನ ಮಾಡಿ ಕರ್ಕೊಂಡು ಹೋಗಿ ಬಿಡ್ತಾನೆ. ಸರಿ ಓಕೆ ಅಂತ ಹೇಳಿಬಿಟ್ಟು ಹೀಗೇನೆ ಮುಂದಕ್ಕೆ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡದಾದ ಮರಕೆನೆ ಹತ್ತಿಬಿಟ್ಟು ನಮ್ಮ ಹೀರೋ, ಇನ್ನುವೆ ನಾವು ಎಷ್ಟು ದೂರವಾಗಿ ಟ್ರಾವೆಲ್ ಅನ್ನ ಮಾಡ್ಬೇಕು, ಯಾವ ಜಾಗದಲ್ಲಿ ಬಿದ್ದಿರ್ತಾ ಇದೆ ಆ ಪಾರ್ಟು ಅಂತ ನೋಡೋಣ ಅಂತ ಅವನ GPS ಟ್ರ್ಯಾಕರ್ ಅನ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಮರದ ಕೊಂಬೆ ಮುರಿದು ಬಿಟ್ಟು ಕೆಳಗಡೆಗೆ ಬಿದ್ದು ಬಿಡ್ತಾನೆ. ಅಷ್ಟೇ ಜೀನ್ ಟಪಾಕ್ ಡಮ್ ಡಮ್ ಆಗಿ ಬಿಡುತ್ತೆ. ಅಲ್ಲದೆ ಅವನ ಕೈ ಬೇರೆ ಮುರಿದು ಹೋಗಿ ಬಿಡುತ್ತೆ. ಆ ಕೈಯನ್ನ ರಿಪೇರಿ ಮಾಡ್ಕೊಳ್ಳೋದಿಕ್ಕೆ ಕೋವ ಕೂಡ ಹೆಲ್ಪ್ ಅನ್ನ ಮಾಡಿ ಕೊಡ್ತಾಳೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಅದೇ ಜಾಗಕ್ಕೇನೆ ತುಂಬಾನೇ ದೊಡ್ಡ ದೊಡ್ಡ ಡೈನೋಸರ್ ಗಳು ಬಂದು ಬಿಡ್ತಾ ಇದ್ದಾವೆ. ಅಷ್ಟೇ ಏನನ್ನ ಮಾಡೋದು ಅಂತನವೇ ಗೊತ್ತಾಗಿರ್ತಾ ಇಲ್ಲ, ಪೂರ್ತಿಯಾಗಿ ಟೆನ್ಷನ್ ಆಗಿ ಬಿಡ್ತಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಅವನ ಹತ್ತಿರ ಇರ್ತಾ ಇರೋ ಗನ್ ಅನ್ನ ಯೂಸ್ ಮಾಡಿಬಿಟ್ಟು ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಯಾವಾಗ ಇವುಗಳನ್ನ ಸೋಲ್ಸೋದಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಕೋವಳನ್ನ ಓಡಿ ಹೋಗು ಅನ್ನೋದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಕೋವ ಕೂಡ ಅಲ್ಲಿಂದ ಹೋಗ್ಬೇಕಾದ್ರೆ ಅವನ ಹತ್ತಿರ ಕೆಲವು ಬಾಂಬ್ಗಳು ಇರ್ತಾ ಇದಾವೆ. ಆ ಬಾಂಬ್ಗಳನ್ನ ಎಸೆದು ಬಿಟ್ಟು ಅಲ್ಲಿ ಇರ್ತಾ ಇರೋ ಡೈನೋಸರ್ ಗಳನ್ನ ಉಡಾಯಿಸಿ ಬಿಡ್ತಾನೆ.
ನೆಕ್ಸ್ಟ್ ಕೋವಳನ್ನ ಇಲ್ಲಿಂದ ಓಡಿ ಹೋಗಿ ಬಿಟ್ಟು ತಪ್ಪಿಸ್ಕೊಳ್ಳಮ್ಮ ಅಂತ ಹೇಳಿರ್ತಾ ಇದ್ದ ಅಲ್ವಾ, ಅದೇ ರೀತಿಯಾಗಿ ಅವಳು ಕೂಡ ಅಲ್ಲಿಂದ ಓಡಿ ಬಿಟ್ಟಿರ್ತಾ ಇದ್ದಾಳೆ. ಸೊ ಇವಾಗ ಅವಳು ಎಲ್ಲಿ ಇರ್ತಾ ಇದ್ದಾಳೆ ಅನ್ನೋದನ್ನ ಹುಡುಕಿ ನಮ್ಮ ಹೀರೋ ಹೋಗ್ತಾನೆ. ಇನ್ನೊಂದ್ ಕಡೆ ಆ ಕೋವ ಎಲ್ಲಿಗೆ ಬಂದು ಬಿಟ್ಟಿರ್ತಾ ಇದ್ದಾಳೆ ಅಂದ್ರೆ ಹಾರೋ ಡೈನೋಸರ್ಗಳು ಇರ್ತಾ ಇರೋ ಜಾಗಕ್ಕೆನೆ ಬಂದು ಬಿಟ್ಟಿರ್ತಾ ಇದ್ದಾಳೆ. ಅವುಗಳನ್ನ ನೋಡಿಬಿಟ್ಟು ಒಂದು ಮರದ ಹಿಂದೆನೆ ಬಚ್ಚಿಟ್ಕೊಂಡು ಕುಳ್ತಿರ್ತಾ ಇದ್ದಾಳೆ. ಬಟ್ ಆದ್ರೆ ನಾರ್ಮಲ್ ಆದ ಡೈನೋಸರ್ ಕೋವ ಇಲ್ಲಿ ಬಚ್ಚಿಟ್ಕೊಂಡು ಕುಳ್ತಿರ್ತಾ ಇರೋದನ್ನ ಗಮನಿಸಿ ಬಿಡ್ತಾ ಇದ್ದಾವೆ. ಯಾರೋ ಇಲ್ಲಿ ಇರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವಳನ್ನ ಹುಡುಕಿ ಬಂದು ಬಿಟ್ಟಿರ್ತಾ ಇದ್ದಾವೆ. ಇನ್ನೇನು ಆ ಡೈನೋಸರ್ಗಳು ಕೋವಳ ಮೇಲೆ ಅಟ್ಯಾಕ್ ಅನ್ನ ಮಾಡಿಬಿಟ್ಟು ಅವಳನ್ನ ತಿಂದಾಕಿ ಬಿಡ್ತಾವೆ ಅನ್ನೋ ಹೊತ್ತಿಗೆನೆ ಸರಿಯಾದ ಸಮಯಕ್ಕೆ ನಮ್ಮ ಹೀರೋ ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು ಅವನ ಹತ್ತಿರ ಇರ್ತಾ ಇರೋ ಗನ್ನಿಂದ ಯೂಸ್ ಮಾಡಿಬಿಟ್ಟು ಆ ಡೈನೋಸರ್ ನ ಕಥೆಯನ್ನೇ ಮುಗಿಸಿ ಹಾಕ್ತಾನೆ. ಹೀಗೇನೆ ನಮ್ಮ ಹೀರೋ ಆ ಡೈನೋಸರ್ ಗಳ ಜೊತೆಗೆ ಫೈಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಒಂದು ಡೈನೋಸರ್ ಕೋವಳ ಜಾಕೆಟ್ ಅನ್ನ ಹಿಡ್ಕೊಂಡು ಬಿಟ್ಟು ಅವಳನ್ನ ದರ ದರ ಅಂತ ಹೇಳ್ಕೊಂಡು ಹೋಗಿ ಬಿಡುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಅವನ ಹತ್ತಿರ ಇರ್ತಾ ಇರೋ ಗನ್ ಅನ್ನ ಫೈರ್ ಮಾಡಿಬಿಟ್ಟು ಅದರ ಶಬ್ದದಿಂದಾನೇ ಆ ಡೈನೋಸರ್ ಅನ್ನ ಎದರಿಸಿ ಓಡಿಸಿ ಬಿಡ್ತಾನೆ. ಇಷ್ಟೆಲ್ಲ ಆದ್ಮೇಲೂ ಆ ಹುಡುಗಿ ಸುಮ್ನೆನ ಇರ್ತಾಳೆ? ಎಲ್ಲವನ್ನು ನೋಡಿಬಿಟ್ಟು ಗಾಬರಿಯಾಗಿ ಎದುರೋಗಿ ಬಿಟ್ಟಿರ್ತಾ ಇದ್ದಾಳೆ. ನೆಕ್ಸ್ಟ್ ಅವತ್ತು ನೈಟು ಯಾವುದಾದ್ರೂ ಒಂದು ಜಾಗವನ್ನ ಹುಡುಕಿ ಸ್ಟೇ ಆಗ್ಬೇಕು ಅಲ್ವಾ, ಅದ್ರಿಂದ ಒಂದು ಗುಹೆ ಒಳಗಡೆ ಸೇರ್ಕೊಳ್ಳೋದಕ್ಕಾಗಿ ಒಂದು ಪ್ಲಾನ್ ಅನ್ನ ಮಾಡುತ್ತಾರೆ. ನೆಕ್ಸ್ಟ್ ಅವರು ಇರ್ತಾ ಇರೋ ಜಾಗದ ಸುತ್ತಲೂ ಕೂಡ ಒಂದಷ್ಟು ಸೆನ್ಸರ್ ಗಳನ್ನ ಸೆಟ್ ಮಾಡಿ ಮಾಡುತ್ತಾನೆ. ಯಾಕಂದ್ರೆ ಯಾವ್ದಾದ್ರು ಪ್ರಾಬ್ಲಮ್ಗಳು ಬರ್ತಾ ಇದ್ರೆ ಡಿಟೆಕ್ಟ್ ಆಗಿಬಿಟ್ಟು ನಮಗೆ ಮುಂಚೆನೆ ಗೊತ್ತಾಗಿ ಬಿಡ್ಲಿ ಅಂತ. ನೆಕ್ಸ್ಟ್ ನಮ್ಮ ಹೀರೋವಿನ ಹತ್ತಿರ ಇರ್ತಾ ಇರೋ ಇನ್ನೊಂದು ಡಿವೈಸ್ಗೆ ಆದಷ್ಟು ಬೇಗ ಈ ಗ್ರಹಕ್ಕೆ ತುಂಬಾನೇ ದೊಡ್ಡ ದೊಡ್ಡ ಆಸ್ಟ್ರಾಯ್ಡ್ ಗಳು ಬಂದು ಬೀಳ್ತಾವೆ ಅನ್ನೋ ಸಿಗ್ನಲ್ ಬಂದು ಬಿಡ್ತಾ ಇದೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಆದಷ್ಟು ಬೇಗ ನಾವ್ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿ ಬಿಡ್ತಾನೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ಅವನ ಮಗಳ ನೆನಪು ಕಾಡೋದಿಕ್ಕೆ ಶುರುವಾಗಿ ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ನಮ್ಮ ಮಗಳನ್ನ ಕಾಪಾಡೋದಿಕ್ಕಾಗಿ ಎಲ್ಲವನ್ನು ಸಹಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೇನೆ ಮಲಗಿ ಚೆನ್ನಾಗಿ ನಿದ್ರೆಯನ್ನ ಮಾಡಿ ಬಿಡ್ತಾನೆ. ಹೀಗೇನೆ ಇಬ್ರುವೆ ಮಲಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದಷ್ಟು ಸೆನ್ಸರ್ ಗಳನ್ನ ಸೆಟ್ ಮಾಡಿ ಮಡಗಿರ್ತಾ ಇದ್ದ ಅಲ್ವಾ ನಮ್ಮ ಹೀರೋ, ಆ ಸೆನ್ಸರ್ ಗಳು ಇದ್ದಕ್ಕಿದ್ದಾಗೆ ಬಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡಿ ಬಿಟ್ಟಿರ್ತಾ ಇದ್ದಾವೆ. ಸೊ ನಮ್ಮ ಹೀರೋ ಎಚ್ಚರೆ ಆಗಿಬಿಟ್ಟು ಅಲ್ಲೇ ಮಲ್ಗಿರ್ತಾ ಇರೋ ಕೋವಳ ಹತ್ತಿರಕ್ಕೆನೆ ಬಂದು ಬಿಟ್ಟು ಅವಳ ಬಾಯನ್ನ ತೆರೆದು ನೋಡ್ಬೇಕಾದ್ರೆ ಅವಳ ಬಾಯಿ ಒಳಗಡೆ ಒಂದು ವಿಚಿತ್ರವಾದ ಹುಳು ಸೇರ್ಕೊಂಡು ಬಿಟ್ಟಿರ್ತಾ ಇದೆ. ಸೊ ಅದನ್ನ ಕಂಡು ಹಿಡಿದು ಬಿಟ್ಟು ಆ ಹುಳದ ಕಥೆಯನ್ನೇ ಮುಗಿಸಿ ಹಾಕಿ ಬಿಡ್ತಾನೆ. ಅದ್ರಿಂದ ಕೋವಳಿಗೆ ವಾಮಿಟ್ ಆಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ನೆಕ್ಸ್ಟ್ ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಆ ಸೆನ್ಸರ್ ಗಳು ಆಫ್ ಆದೋ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಮತ್ತೆ ಆ ಸೆನ್ಸರ್ ಗಳು ಬಡ್ಕೊಳ್ಳೋದಿಕ್ಕಾಗಿ ಶುರುವನ್ನ ಮಾಡಿ ಬಿಡ್ತಾವೆ. ಇದನ್ನ ನೋಡುವ ನಮ್ಮ ಹೀರೋ ಆ ಗುಹೆಯ ಹೊರಗಡೆಗೆನೆ ಬಂದು ನೋಡ್ಬೇಕಾದ್ರೆ ದೊಡ್ಡದಾದ ಒಂದು ಡೈನೋಸರ್ ಬಂದು ನಿಂತಿರ್ತಾ ಇದೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಿ ಗುಹೆ ಎಷ್ಟು ಉದ್ದವಾಗಿ ಇರ್ತಾ ಇದೆಯೋ ಅಷ್ಟು ಉದ್ದವಾಗಿ ಓಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾರೆ. ಅದೇ ರೀತಿ ಓಡ್ತಾ ಓಡ್ತಾ ಆ ಗುಹೆಯ ಎಂಡಿಗೆನೆ ಬಂದು ತಲುಪಿ ಬಿಡ್ತಾರೆ. ಇನ್ನು ಮುಂದಕ್ಕೆ ದಾರಿನವೇ ಇರ್ತಾ ಇಲ್ಲ. ಈ ಡೈನೋಸರ್ ಇಂದ ಹೇಗೆ ನಾವು ತಪ್ಪಿಸ್ಕೊಳ್ಳೋದು ಅಂತ ಯೋಚನೆಯನ್ನ ಮಾಡ್ಕೊಂಡೇ ಇರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಎಂಡಾಗಿರ್ತಾ ಇರೋ ಗುಹೆಯಲ್ಲಿ ಒಂದು ಚಿಕ್ಕದಾದ ಸುರಂಗ ಇರ್ತಾ ಇರೋದು ಕಾಣಿಸಿ ಬಿಡುತ್ತೆ ನಮ್ಮ ಹೀರೋವಿಗೆ. ಬಟ್ ಆದ್ರೆ ಆ ದಾರಿ ತುಂಬಾನೇ ಚಿಕ್ಕದಾಗಿ ಇರ್ತಾ ಇದೆ. ಸೊ ಅದ್ರಲ್ಲಿ ನಾವು ಹೋಗೋದಿಕ್ಕೆ ಆಗೋದಿಲ್ವಲ್ಲ ಅಂತ ನಮ್ಮ ಹೀರೋ ಯೋಚನೆಯನ್ನ ಮಾಡಿಬಿಟ್ಟು ಅವನ ಹತ್ತಿರ ಇರ್ತಾ ಇರೋ ಒಂದು ಬಾಂಬ್ ಅನ್ನ ಅಲ್ಲಿ ಇಟ್ಟು ಬಿಟ್ಟು ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಅದ್ರಿಂದ ಮುಚ್ಚಿ ಹೋಗಿರ್ತಾ ಇರೋ ಮಣ್ಣೆಲ್ಲ ಕುಸಿದು ಬಿಟ್ಟು ದಾರಿ ದೊಡ್ಡದಾಗಿ ಬಿಡುತ್ತೆ. ಸರಿ ಆಯ್ತು, ಇದೇ ದಾರಿಯನ್ನ ನಾವು ಯೂಸ್ ಮಾಡಿ ಹೋಗಿ ಬಿಡೋಣ, ತಪ್ಪಿಸಿಕೊಂಡು ಬಿಡೋಣ ಅಂತ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿರ್ತಾ ಇದ್ದಲ್ವಾ ನಮ್ಮ ಹೀರೋ, ಅದರ ಪರಿಣಾಮವಾಗಿ ದೊಡ್ಡ ದೊಡ್ಡ ಬಂಡೆ ಎಲ್ಲ ಬಿದ್ದು ಬಿಡ್ತಾ ಇದ್ದಾವೆ. ಸೊ ಕೋವಾ ಮತ್ತೆ ನಮ್ಮ ಹೀರೋ ಇಬ್ಬರುವೆ ಬೇರೆ ಬೇರೆಯಾಗಿ ಬಿಡ್ತಾ ಇದ್ದಾರೆ. ಹಿಂದೆ ತಿರುಗಿ ನೋಡಿದ್ರೆ ಡೈನೋಸರ್ ಕೂಡ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬಂದು ಬಿಟ್ಟಿರ್ತಾ ಇದೆ. ಸೊ ನಮ್ಮ ಹೀರೋವಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ, ತುಂಬಾನೇ ಟೆನ್ಷನ್ ಆಗಿ ಬೀಳ್ತಾನೆ. ಆದ್ರೂ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ, ಹೋರಾಡ್ಲೇಬೇಕು. ಸೊ ಅವನ ಹತ್ತಿರ ಇರ್ತಾ ಇರೋ ಸೆನ್ಸರ್ ಗಳ ಸೌಂಡ್ ಅನ್ನ ರೈಸ್ ಮಾಡಿ ಬಿಡ್ತಾನೆ. ಆ ಶಬ್ದವನ್ನ ಕೇಳಿಸ್ಕೊಳ್ಳೋದಿಕ್ಕೆ ಆಗದೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದ ಡೈನೋಸರ್ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಡೈನೋಸರ್ ನ ಕಥೆಯನ್ನೇ ಮುಗಿಸಿ ಹಾಕಿ ಬಿಡ್ತಾನೆ. ನೆಕ್ಸ್ಟ್ ಹೇಗೋ ಕಷ್ಟವನ್ನ ಪಟ್ಟು ಬಿಟ್ಟು ಆ ಗುಹೆಯಿಂದ ಹೊರಗಡೆಗೆ ಬರ್ತಾನೆ ನಮ್ಮ ಹೀರೋ. ಆ ರೀತಿ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಆಕಾಶದಲ್ಲಿ ಇದ್ದಕ್ಕಿದ್ದಾಗೆ ಏನೋ ಹೊಳೆಯೋದಾಗಿ ಕಾಣಿಸುತ್ತೆ. ಏನಾಗಿ ಇರ್ತಾ ಇದೆ ಅಂತ ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಆಸ್ಟ್ರಾಯ್ಡ್ ಇವರ ಕಡೆಗೇನೆ ಬರ್ತಾ ಇದೆ. ಸೊ ಇವನ ಹತ್ತಿರ ಇರ್ತಾ ಇರೋ ಸೆನ್ಸರ್ ಅನ್ನ ತೆಗೆದು ಬಿಟ್ಟು ನೋಡ್ಬೇಕಾದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಆಸ್ಟ್ರಾಯ್ಡ್ ಭೂಮಿಯ ಮೇಲೆ ಬಂದು ಅಪ್ಪಳಿಸುತ್ತೆ ಅನ್ನೋ ವಿಷಯವನ್ನ ತಿಳಿದುಕೊಂಡು ಬಿಡ್ತಾನೆ. ಅಂದ್ರೆ ನಮ್ಮ ಹತ್ತಿರ ಸಮಯ ತುಂಬಾನೇ ಕಡಿಮೆ ಇರ್ತಾ ಇದೆ ಅನ್ನೋದನ್ನ ಅರ್ಥವನ್ನ ಮಾಡಿಕೊಳ್ತಾನೆ. ಇನ್ನೊಂದ್ ಕಡೆ ಕೋವ ಕೂಡ ಗುಹೆ ಒಳಗಡೆ ಸಿಕ್ಕಾಕೊಂಡು ಬಿಟ್ಟಿರ್ತಾ ಇದ್ಲು ಅಲ್ವಾ, ಅವಳು ಹೇಗೋ ಕಷ್ಟವನ್ನ ಪಟ್ಟು ಬಿಟ್ಟು ಆ ಗುಹೆಯಿಂದ ಹೊರಗಡೆಗೆ ಬಂದಿರ್ತಾ ಇದ್ದಾಳೆ. ಆ ರೀತಿ ಹೊರಗಡೆಗೆ ಬಂದು ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತನೂ ಗೊತ್ತಾಗ್ದಿರಾ ಕಾಡಿನ ಒಳಗಡೆನೆ ಸಿಕ್ಕಾಕೊಂಡು ಬಿಟ್ಟಿರ್ತಾ ಇದ್ದಾಳೆ. ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಡೈನೋಸರ್ ನ ಶಾರ್ಪ್ ಆದ ದೊಡ್ಡದಾದ ಮೂಳೆ ಸಿಕ್ಕಿ ಬಿಡುತ್ತೆ.
ಇದು ನಮ್ಗೆ ಏನಕ್ಕಾದ್ರೂ ಯೂಸ್ ಆಗಬಹುದು ಅಂತ ಹೇಳಿಬಿಟ್ಟು ಅದನ್ನ ಎತ್ತಿ ಮಡಗಿಕೊಳ್ತಾಳೆ. ಸರಿ ಆಯ್ತು, ನಾವು ಮಿಲ್ಸ್ ಅನ್ನ ಹುಡುಕಿ ಹೋಗೋಣ ಅಂತ ಕೋವಾ ಹುಡುಕಿ ಬರ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಒಂದು ಡೈನೋಸರು ಕೋವಾಳ ಹಿಂದೆ ಬಿದ್ದು ಬಿಡುತ್ತೆ. ಅಷ್ಟೇ ಟೆನ್ಷನ್ ಆಗಿಬಿಟ್ಟು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಹೋಗೋದಿಕ್ಕೆಲ್ಲ ಶುರು ಮಾಡಿಕೊಳ್ತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋ ಕೋವಳನ್ನ ಹುಡುಕಿ ತಾನೆ ಬರ್ತಾ ಇದ್ದ. ಅದೇ ರೀತಿಯಾಗಿ ಹುಡುಕಿ ಬರ್ತಾ ಇರ್ಬೇಕಾದ್ರೆ ಅವನು ಕೂಡ ಗೊತ್ತಾಗದೆ ಒಂದು ಕೆಸರಿನ ಒಳಗಡೆಗೆ ಸಿಕ್ಕಾಕೊಂಡು ಬಿಡ್ತಾನೆ. ನಿಧಾನವಾಗಿ ಅದ್ರ ಒಳಗಡೆಗೆ ಮುಳುಗಿ ಹೋಗಿ ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಸೊ ನಾವು ಇನ್ನು ಬದುಕೋದೇ ಇಲ್ವಾ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಜೋರಾಗಿ ಕೋವಳ ಹೆಸರನ್ನ ಕಿರುಚಾಡಿ ಬಿಡ್ತಾನೆ. ಸೊ ಆ ಶಬ್ದವನ್ನ ಕೇಳಿಸಿಕೊಂಡ ಕೋವಾ ಹತ್ತಿರದಲ್ಲೇ ಎಲ್ಲೋ ನಮ್ಮ ಹೀರೋ ಇರ್ತಾ ಇದ್ದಾನೆ ಅಂತ ಗಮನಿಸಿಬಿಟ್ಟು ಅವಳ ಹತ್ತಿರ ಇರ್ತಾ ಇರೋ ಒಂದು ಬಾಂಬ್ ಅನ್ನ ಯೂಸ್ ಮಾಡಿ ಅವಳನ್ನ ಫಾಲೋ ಮಾಡ್ಕೊಂಡು ಅವಳನ್ನ ಸಾಯಿಸೋದಿಕ್ಕಾಗಿ ಬರ್ತಾ ಇದ್ದ ಡೈನೋಸರ್ ಅನ್ನ ಕೊಂದು ಬಿಡ್ತಾಳೆ. ನೆಕ್ಸ್ಟ್ ಅವಳು ನಮ್ಮ ಹೀರೋವಿನ ವಾಯ್ಸ್ ಅನ್ನ ಕೇಳಿರ್ತಾ ಇದ್ಲು ಅಲ್ವಾ, ಆ ಡೈರೆಕ್ಷನ್ ಅನ್ನ ಫಾಲೋ ಮಾಡಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ನಮ್ಮ ಹೀರೋ ಕಾಣಿಸ್ತಾನೆ ಇಲ್ಲ, ಪೂರ್ತಿಯಾಗಿ ಮುಚ್ಚಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ. ಆದ್ರೂ ಪರವಾಗಿಲ್ಲ, ಒಂದು ಮರವನ್ನ ಬೆಂಡ್ ಮಾಡಿಬಿಟ್ಟು ಅದರ ಸಹಾಯದಿಂದ ನಮ್ಮ ಹೀರೋವನ್ನ ಹೇಗೋ ಕಾಪಾಡಿ ಬಿಡ್ತಾಳೆ ಕೋವಾ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಕೋವಾ ಇಬ್ಬರುವೆ ಇದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಆಲ್ರೆಡಿ ಆ ಸ್ಪೇಸ್ ಶಿಪ್ ನ ಇನ್ನೊಂದು ಭಾಗ ಬಿದ್ದಿರ್ತಾ ಇರೋ ಜಾಗಕ್ಕೆ ತಲುಪಿ ಬಿಟ್ಟಿರ್ತಾ ಇದ್ದಾರೆ. ಆನಂತರ ಆ ಸ್ಪೇಸ್ ಶಿಪ್ ಯಾವ ಜಾಗದಲ್ಲಿ ಬಿದ್ದಿರ್ತಾ ಇದೆ ಅನ್ನೋದನ್ನ ಕಂಡು ಹಿಡಿದು ಬಿಟ್ಟು ಇಬ್ಬರುವೆ ಅದನ್ನ ಹುಡುಕಿ ಬರ್ತಾರೆ. ಅದೇ ರೀತಿ ಆ ಸ್ಪೇಸ್ ಶಿಪ್ ನ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಕೋವಳಿಗೆ ಎಲ್ಲ ಸತ್ಯಗಳುವೆ ಗೊತ್ತಾಗಿಬಿಡುತ್ತೆ. ಇವನು ನನ್ನ ಹತ್ತಿರ ಸುಳ್ಳನ್ನ ಹೇಳಿರ್ತಾ ಇದ್ದಾನೆ, ನನ್ನ ತಂದೆ ತಾಯಿಗಳು ಇಲ್ಲಿ ಇರ್ತಾನೆ ಇಲ್ಲ ಅನ್ನೋದು ಗೊತ್ತಾಗಿ ಬಿಡ್ತಾ ಇದೆ. ಅದ್ರಿಂದ ಕೋವ ಬೇಜಾರನ್ನ ಮಾಡ್ಕೊಂಡು ಅಳೋದಿಕ್ಕಾಗಿ ಶುರುವನ್ನ ಮಾಡಿಕೊಂಡು ಬಿಡ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಅವಳ ಮಗಳ ಫೋಟೋವನ್ನ ತೋರಿಸಿಬಿಟ್ಟು, ನೋಡಮ್ಮ, ನನಗೆ ಒಬ್ಬಳು ಮಗಳು ಇರ್ತಾ ಇದ್ದಾಳೆ, ಅವಳು ಹೆಲ್ತ್ ಇಶ್ಯೂವಿನಿಂದ ಸಾಯ್ತಾ ಇದ್ದಾಳೆ ಕಣಮ್ಮ, ನನ್ನ ಮಗಳನ್ನ ನಾನು ಇವಾಗ ನಿನ್ನಲ್ಲೇ ನೋಡ್ತಾ ಇದ್ದೀನಿ ಕಣಮ್ಮ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳಿಬಿಟ್ಟು ಸಮಾಧಾನವನ್ನ ಪಡಿಸ್ತಾನೆ. ನೆಕ್ಸ್ಟ್ ನಾವಿಲ್ಲೇ ಇದ್ರೆ ನಮ್ಗೆ ತುಂಬಾ ಅಪಾಯಗಳು ಬಂದು ಬಿಡುತ್ತೆ, ಇನ್ನೇನು ಆಸ್ಟ್ರಾಯ್ಡ್ ಗಳು ಬಂದು ಬಿಟ್ಟು ಡ್ಯಾಶ್ ಮಾಡೋದ್ರಲ್ಲಿ ಇರ್ತಾ ಇದೆ ಕಣಮ್ಮ, ಬಾ ನಾವು ಬೇಗನೆ ಇಲ್ಲಿಂದ ಹೊರಟು ಬಿಡ್ಬೇಕು ಅಂತ ಹೇಳಿಬಿಟ್ಟು ಒಂದು ಸ್ಪೇಸ್ ಶಟಲ್ ಗೆನೆ ಬಂದು ಬಿಟ್ಟು ಕುತ್ಕೊಂಡು ಇನ್ನೇನು ಲಾಂಚ್ ಅನ್ನ ಮಾಡ್ಬೇಕು ಅನ್ನೋ ಹೊತ್ತಿಗೆ ಒಂದು ದೊಡ್ಡದಾದ ಆಸ್ಟ್ರಾಯ್ಡ್ ಬಂದು ಬಿಟ್ಟು ಇವರ ಸ್ಪೇಸ್ ಶಟಲ್ ಗೆನೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾ ಇದೆ, ಡ್ಯಾಶ್ ಅನ್ನ ಮಾಡ್ತಾ ಇದೆ. ಸೊ ಅಲ್ಲಿ ಬಿದ್ದಿರ್ತಾ ಇದ್ದ ಸ್ಪೇಸ್ ಶಿಪ್ ಇನ್ನಷ್ಟು ಹಾಳಾಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಸರಿ ಓಕೆ, ನಮ್ಮ ಎಸ್ಕೇಪ್ ಶಟಲ್ ಗೆ ಅಷ್ಟಾಗಿ ಏನೂ ಡ್ಯಾಮೇಜ್ ಆಗಿ ಇರ್ತಾ ಇಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಬಿಡೋಣ ಅಂತ ಟ್ರೈ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ದೊಡ್ಡದಾದ ಡ್ರ್ಯಾಗನ್ ಬಂದು ಬಿಟ್ಟು ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾ ಇದೆ. ಆ ಎಸ್ಕೇಪ್ ಶಟಲ್ ಅನ್ನೇ ಚಿತ್ರ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದೆ. ಸೊ ನಮ್ಮ ಹೀರೋ ಗನ್ನನ್ನ ತೆಗೆದು ಶೂಟ್ ಮಾಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಅವನ ಗನ್ನು ನೋಡಿದ್ರೆ ಹೊರಗಡೆಗೆ ಬಿದ್ದು ಬಿಟ್ಟಿರ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಆ ಗನ್ನನ್ನ ನಾವು ತಗೊಳ್ಳೋಣ ಅಂತ ನಮ್ಮ ಹೀರೋ ಹೊರಗಡೆಗೆ ಬರ್ತಾನೆ. ಆ ರೀತಿ ಹೊರಗಡೆಗೆ ಬಂದು ಬಿಟ್ಟು ಆ ಗನ್ನನ್ನು ಎತ್ಕೊಂಡು ಶೂಟ್ ಅನ್ನ ಮಾಡೋಣ ಅಂತ ನೋಡ್ಬೇಕಾದ್ರೆ ಆ ಗನ್ ಇನ್ನೂ ರೀಲೋಡ್ ಆಗಿರ್ತಾನೆ ಇಲ್ಲ, ರೀಲೋಡ್ ಆಗೋದಿಕ್ಕೆ ಇನ್ನುವೇ ಟೈಮ್ ಬೇಕಾಗಿರ್ತಾ ಇದೆ. ಸೊ ಇದನ್ನ ನೋಡುವ ಡ್ರ್ಯಾಗನ್ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕೆ ಅವನ ಕಡೆಗೆನೆ ಬರ್ತಾ ಇರುತ್ತೆ. ಹೇಗಾದ್ರೂ ಮಾಡಿ ಹೀರೋವನ್ನ ಕಾಪಾಡ್ಲೇಬೇಕಲ್ಲ ಅಂತ ಹೇಳಿಬಿಟ್ಟು ಕೋವಾ ಏನನ್ನ ಮಾಡ್ತಾಳೆ ಅಂದ್ರೆ, ನಮ್ಮ ಹೀರೋ ಅವನು ಬರ್ತಾ ಇರ್ಬೇಕಾದ್ರೆ ಅವಳ ಮಗಳ ನೆನಪಿಗಾಗಿ ಅಂತ ಹೇಳಿಬಿಟ್ಟು ಅವಳ ಕೆಲವೊಂದಿಷ್ಟು ವಿಡಿಯೋಗಳನ್ನ ತಂದಿರ್ತಾ ಇದ್ದಾನೆ. ಸೊ ಕೋವಾ ಕೂಡ ಇವಾಗ ಅದೇ ವಿಡಿಯೋಗಳನ್ನ ಯೂಸ್ ಮಾಡ್ಕೊಂಡು 3D ಪ್ರೊಜೆಕ್ಟರ್ ಗೆ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನ ಪ್ಲೇ ಮಾಡಿ ಬಿಡ್ತಾಳೆ. ಅದೇ ರೀತಿಯಾಗಿ ಡೈನೋಸರ್ ಗಳ ಗಮನ ಕೂಡ ಅದ್ರ ಮೇಲೆನೆ ಹೊರಟೋಗಿ ಬಿಡುತ್ತೆ. ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಗನ್ನನ್ನು ಕೂಡ ರೀಲೋಡ್ ಅನ್ನ ಮಾಡ್ಕೊಂಡು ನಮ್ಮ ಹೀರೋ ಸರಿಯಾಗಿ ಆ ಡ್ರ್ಯಾಗನ್ ಗೆ ಒಡೆದು ಬಿಟ್ಟು ಅದರ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಬಟ್ ಆದ್ರೆ ಅಲ್ಲಿಗೆ ಇನ್ನೊಂದು ಡ್ರ್ಯಾಗನ್ ಬಂದು ಬಿಡ್ತಾ ಇದೆ. ಆ ಡ್ರ್ಯಾಗನ್ ಕೂಡ ಆ ಎಸ್ಕೇಪ್ ಶಟಲ್ ನ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಂಡು ಬಿಡುತ್ತೆ. ಸೊ ಇದನ್ನ ಹೀಗೇನೆ ಬಿಟ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಆ ಡ್ರ್ಯಾಗನ್ ನ ಗಮನವನ್ನ ನಮ್ಮ ಮೇಲೆ ಬರೋ ಹಾಗೆ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಶೂಟ್ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ. ಅದರಿಂದ ಕೋಪಗೊಳ್ಳುವ ಆ ಡ್ರ್ಯಾಗನ್ ನಮ್ಮ ಹೀರೋವನ್ನ ಒಟ್ಟಾಡಿಸಿಕೊಂಡು ಅವನನ್ನ ಬರುತ್ತೆ. ಸೊ ನಮ್ಮ ಹೀರೋನ್ವೆ ಎದ್ನೋ ಬಿದ್ನೋ ಅಂತ ಅಲ್ಲಿ ಇಲ್ಲಿ ಅಂತ ಓಡೋದಿಕ್ಕಾಗಿ ಶುರು ಮಾಡಿಕೊಂಡು ಬಿಡ್ತಾನೆ. ಅದೇ ರೀತಿಯಾಗಿ ಓಡ್ತಾ ತುಂಬಾನೇ ವಾಲ್ಕ್ಯಾನೋಗಳು ಇರ್ತಾ ಇರೋ ಜಾಗಕ್ಕೇನೆ ಬಂದು ಬಿಡ್ತಾನೆ ನಮ್ಮ ಹೀರೋ. ಇನ್ನು ಓಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಒಂದು ಜಾಗದಲ್ಲಿ ಬಿದ್ದುಕೊಂಡು ಬಿಡ್ತಾನೆ. ಅದೇ ರೀತಿಯಾಗಿ ಆ ಡ್ರ್ಯಾಗನ್ ಕೂಡ ನಮ್ಮ ಹೀರೋವಿನ ಹತ್ತಿರಕ್ಕೇನೆ ಬಂದು ಬಿಟ್ಟು ಒಂದು ವ್ಯಾಲ್ಕ್ಯಾನೋವಿನ ಮೇಲೇನೆ ನಿಂತುಕೊಂಡು ಬಿಟ್ಟಿರ್ತಾ ಇದೆ. ಸರಿಯಾದ ಸಮಯಕ್ಕೆ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕು ಅನ್ಕೊಳ್ಳುವಾಗ ಆ ವ್ಯಾಲ್ಕ್ಯಾನೋ ಇದ್ದಕ್ಕಿದ್ದಾಗೆ ಸಿಡಿದು ಬಿಡ್ತಾ ಇದೆ. ಅದರಿಂದ ಬಂದ ಜ್ವಾಲಾಮುಖಿಯಿಂದ ಡ್ರ್ಯಾಗನ್ ಸತ್ತೋಗಿ ಬಿಡ್ತು ಅಂತ ನಾವು ಯೋಚನೆಯನ್ನ ಮಾಡ್ಬೇಕಾದ್ರೆ ಅದು ಸತ್ತಿರ್ತಾನೆ ಇಲ್ಲ, ಅದಕ್ಕೆ ಏನುವೆ ಆಗಿರ್ತಾನೆ ಇಲ್ಲ, ಬದುಕಿರ್ತಾನೆ ಇದೆ ಆ ಡ್ರ್ಯಾಗನ್. ಅಷ್ಟೇ, ಇನ್ನೇನು ನಮ್ಮ ಹೀರೋವನ್ನ ತಿಂದು ಬಿಡ್ಬೇಕು, ಅವನ ಕಥೆಯನ್ನೇ ಮುಗಿಸಿ ಬಿಡ್ಬೇಕು ಅನ್ಕೊಂಡು ಆ ಡ್ರ್ಯಾಗನ್ ಹತ್ತಿರಕ್ಕೇನೆ ಬರ್ತಾ ಇರ್ಬೇಕಾದ್ರೆ ಇನ್ನೇನು ಅದೇ ರೀತಿನೇ ನಮ್ಮ ಹೀರೋವನ್ನ ಕೊಂದೇ ಬಿಡುತ್ತೆ ಅಂತ ನಾವು ಕೂಡ ಟೆನ್ಷನ್ ಆಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಕೋವಾಲಿಗೆ ಓಡಿ ಬಂದು ಬಿಟ್ಟು ಕಾಡಿನಲ್ಲಿ ಒಂದು ಶಾರ್ಪ್ ಆದ ದೊಡ್ಡದಾದ ಡ್ರ್ಯಾಗನಿನ ಮೂಳೆ ಸಿಕ್ಕಿರ್ತಾ ಇತ್ತು ಅಲ್ವಾ,
ಅದನ್ನೇ ತಂದು ಬಿಟ್ಟು ಆ ಡ್ರ್ಯಾಗನಿನ ಕಣ್ಣಿಗೆನೆ ಸರಿಯಾಗಿನೇ ಚುಚ್ಚಿ ಬಿಡ್ತಾಳೆ. ಅಷ್ಟೇ ಆ ಡ್ರ್ಯಾಗನಿನ ಕಣ್ಣಿಗೆ ಆ ರೀತಿಯಾಗಿ ಚುಚ್ಚಿರ್ತಾ ಇರೋದ್ರಿಂದ ಅದಕ್ಕೆ ತುಂಬಾನೇ ನೋವಾಗಿ ಬಿಟ್ಟಿರ್ತಾ ಇದೆ. ಆ ನೋವಿನಲ್ಲಿ ಅಲ್ಲಿ ಇಲ್ಲಿ ಅಂತ ತೂರಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ವೇ ಸರಿಯಾಗಿ ದೊಡ್ಡದಾಗಿ ಇರ್ತಾ ಇರೋ ವಾಲ್ಕೆನೋವಿನ ಮೇಲೆಗೆನೆ ಹೋಗಿ ಬಿಡುತ್ತೆ. ಆಗ ಅದೇ ಸಮಯಕ್ಕೆ ಆ ದೊಡ್ಡದಾದ ವಾಲ್ಕೆನೋ ಬ್ಲಾಸ್ಟ್ ಆಗ್ಬೇಕಾದ್ರೆ ಅಲ್ಲಿ ಇರ್ತಾ ಇದ್ದ ಡೈನೋಸರು ಕೂಡ ಬ್ಲಾಸ್ಟ್ ಆಗಿ ಛಿದ್ರವಾಗಿ ಹೋಗಿ ಬಿಡುತ್ತೆ. ನೆಕ್ಸ್ಟ್ ಇಬ್ಬರು ಅಲ್ಲಿಂದ ಹೊರಟು ಬಿಟ್ಟು ತಮ್ಮ ಸ್ಪೇಸ್ ಶಟಲ್ ಇರ್ತಾ ಇರೋ ಜಾಗಕ್ಕೆನೆ ಬರ್ತಾರೆ. ಆ ರೀತಿ ಬಂದು ನೋಡ್ಬೇಕಾದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ದೊಡ್ಡ ಆಸ್ಟ್ರಾಯ್ಡ್ ಗಳು ಬಂದು ಬೀಳೋ ಸಾಧ್ಯತೆಗಳು ಇರ್ತಾ ಇದಾವೆ. ಆಸ್ಟ್ರಾಯ್ಡ್ ಗಳು ತುಂಬಾನೇ ಹತ್ತಿರಕ್ಕೆ ಬಂದು ಬಿಟ್ಟಿರ್ತಾ ಇದಾವೆ. ಇನ್ನೇನು ಬಂದು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾವೆ ಅನ್ನೋ ಹೊತ್ತಿಗೆನೆ ಅವರ ಸ್ಪೇಸ್ ಶಟಲ್ ಅನ್ನ ಲಾಂಚ್ ಮಾಡಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಆ ರೀತಿ ಅಲ್ಲಿಂದ ಬಚಾವಾಗಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ಅವನ ಮಗಳ ನೆನಪುಗಳೆಲ್ಲ ಕಾಡೋದಿಕ್ಕಾಗಿ ಶುರುವಾಗುತ್ತೆ. ಇಷ್ಟೆಲ್ಲ ಕಷ್ಟವನ್ನ ಪಟ್ಟಿರ್ತಾ ಇರೋದಿಕ್ಕೆ ನಾವಿಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾ ಇದೀವಿ ಅಂತ ಒಂದು ಸೂಪರ್ ಆದ ಪ್ರೌಡ್ ಆಗಿ ಫೀಲ್ ಅನ್ನ ಮಾಡಿಕೊಳ್ತಾರೆ ಇಬ್ಬರುವೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಯೋ ಗಾಯ್ಸ್, ನಿಮಗೆ ಈ ಮೂವಿ ಹೇಗನ್ನಿಸ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿಬಿಡಿ. ಹಾಗೆ ನೀವು ಇನ್ನುವೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತಾ ಇಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿಬಿಡಿ. ಹಾಗೆ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಬಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್, ಗ್ರೂಪ್ಸ್ ಎಲ್ಲ ಕಡೆಗೆ ಶೇರ್ ಅನ್ನ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳೋದಿಕ್ಕಾಗಿ ಹೇಳಿ. ಸರಿ, ಹಾಗಿದೆ ಸಿಗೋಣ ನೆಕ್ಸ್ಟ್ ಒಂದು ಸೂಪರ್ ಆಗಿ ಇರ್ತಾ ಇರೋ ಅಡ್ವೆಂಚರಿಂಗ್ ಥ್ರಿಲ್ಲಿಂಗ್ ಮೂವಿಯ ಜೊತೆಗೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.